ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐಶು ಬಾಯ್ಲಿ, ನಿಂಗೇನು ಟೆಡಿ ಬೇರ್ ಬೇಕು ತಾನೆ? ನಾನು ತಂದ್ಕೊಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ ಅತ್ತೆ. ಏ ಐಶೋ, ಬಾರ ಈ ಕಡೆ. ಯಾರ ಹತ್ರ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವೇನೆ ನಿಂಗೆ? ಕಂಡವ್ರ ಹತ್ರ ಕೈ ಚಾಚೋದನ್ನ ಮೊದ್ಲು ಬಿಡು, ನಿಮ್ಮ ಅಪ್ಪನ್ ತರ. ನಡಿಯೇ. ಅಕ್ಕ ಅಕ್ಕ ಯಾಕೆ ಹಂಗ್ ಮಾಡ್ತೀಯಾ? ಶ್ರಾವಣಿ ಅಮ್ಮವ್ರೆ, ಇವ್ರ ಮಾತನ್ನೆಲ್ಲ ಕಿವಿಗೆ ಹಾಕೋಬೇಡಿ. ಮೊದಲನೇ ಸಲ ತವ್ರ ಮನೆಗೆ ಹೋಗ್ತಾ ಇದ್ದೀರಾ, ಸಂತೋಷವಾಗಿ ಹೋಗಿ ಬನ್ನಿ. ಅತ್ತೆ, ನಾವು ಹೋಗಿ ಬರ್ತೀವಿ. ಅಯ್ಯಯ್ಯೋ, ಶ್ರಾವಣಿ ಅಮ್ಮ ಕುಂಕುಮ ಇಟ್ಕೊಳ್ಳೋದೆ ಮರ್ತ್ಬಿಟ್ಟಿದಾರಲ್ಲ, ಹೇಗೆ ಹೇಳಿ? ಧನಲಕ್ಷ್ಮಿ, ಏನಮ್ಮ? ಲೇ, ಮುತ್ತೈದಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಹಣೆ ಕುಂಕುಮ ಇಟ್ಕೋಬೇಕಂತ ಗೊತ್ತಾಗಲ್ವೇ ನಿನ್ಗೆ? ಅದೆಲ್ಲ ನಾವೇ ಹೇಳ್ಬೇಕಾ ನಿನ್ಗೆ? ಅಯ್ಯಯ್ಯೋ, ಹೊರಗಡೆ ಹೋಗೋ ಗಡಿಬಿಡಿಯಲ್ಲಿ ಕುಂಕುಮ ಇಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ನಿಮಿಷ ಕುಂಕುಮ ಇಟ್ಕೊಂಡ್ಬಿಡ್ತೀನಿ. ಅಮ್ಮ, ನೀನ್ ಶ್ರಾವಣಿನ ಬೈಬೇಕು ಅಂತ ತಾನೆ ಆ ಥರ ಮಾತಾಡಿದ್ದು? ನೋಡ್ದ ಈ ಹೆಂಗ ಇದೆ? ಸರಿಯಾಗಿ ಬೈದೆ ಕಣಮ್ಮ. ಆದ್ರೂ ಇದು ಕಮ್ಮಿನೇ, ಇನ್ನೂ ಜಾಸ್ತಿ ಬೈಬೇಕು. ಹೌದಾ? ಅಯ್ಯೋ ದೇವ್ರೆ, ಈ ಅದಕ್ಕೇನೋ ನಾದಿನ ಒಂದು ಮಾಡೋದಕ್ಕೆ ಇನ್ನು ಏನೇನು ಕಷ್ಟಪಡ್ಬೇಕು. ಸೊಸೆ ಮೇಲೆ ಇಷ್ಟು ಪ್ರೀತಿ ಇದ್ರು ಸರಿಯಾಗಿ ಮಾತಾಡೋಕ್ಕೆ ಆಗ್ತಿಲ್ಲ, ತಲೆ ಮುಟ್ಟಿ ಆಶೀರ್ವಾದ ಮಾಡೋಕ್ಕಾಗ್ತಿಲ್ಲ. ಅಮ್ಮ ಹೋಗ್ಬರ್ತೀವಿ. ಸರಿ ಕಣಪ್ಪ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಏ ದನ, ಮನೇಲಿ ಎಷ್ಟೊಂದು ಕೆಲಸ ಇದೆ, ನನ್ನ ಮುಖನೇ ನೋಡ್ಕೊಂಡು ನಿಂತಿದ್ಯಲ್ಲ. ನಾವು ಬೇರೆಯವ್ರ ಥರ ಊರು ಸುತ್ಕೊಂಡಿರಕ್ಕಾಗುತ್ತಾ? ಬಾರೆ ಮನೆ ಕೆಲಸ ಮಾಡೋಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಳಮ್ಮ, ನಿನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳು. ಖಂಡಿತ ನಿನ್ನ ಮಾತು ಕೇಳ್ತಾನೆ. ನೀನೇನ್ ಕೇಳಿದ್ರು ವೀರು ಇಲ್ಲ ಅಂತ ಹೇಳಲ್ಲ. ಇವ್ರು ಯಾಕೆ ಇಲ್ಲಿಗೆ ಬರ್ತಿದ್ದಾರೆ? ಶ್ರೀವಲ್ಲಿ ಇವ್ರ ಬಗ್ಗೆನೆ ಮಾತಾಡಕ್ ಬಂದಾಗ್ಲೇ ಇವ್ರು ಬರ್ಬೇಕಾ? ಇವ್ರು ಇಲ್ಲಿಗೆ ಬಂದ್ರೆ ಪ್ಲಾನ್ ಎಲ್ಲ ಹಾಳಾಗತ್ತೆ. ಇವ್ರನ್ನ ಒಳಗಡೆ ಬಿಡ್ಬಾರ್ದು. ಶಿವಲಿ, ನೀನ್ ಮಾತಾಡ್ತಿರೋ? ವೀರು, ಒಂದ್ ನಿಮಿಷ ಬಂದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.